ಸುಳ್ಳು ಹೇಳೋದು ನಿನ್ನ ವಂಶಕ್ಕೆ ಅಂಟ್ಕೊಂಡಿರೋ ರೋಗ. ನನ್ನ ವಂಶಕ್ಕೆ ಸುಳ್ಳು ಹೇಳಬೇಕಾದ ದರ್ದಿಲ್ಲ ಕಣೋ. ನೀನು ಮನಮುರು ಕೆಲಸ ಮಾಡ್ತೀಯ ಅನ್ನೋದು ಗೊತ್ತಿತ್ತು, ಮನಸ್ಸು ಮುರಿಯೋ ಕೆಲಸ ಮಾಡ್ತೀಯ ಅಂತ ಗೊತ್ತಾಗಿದ್ದು ಇವತ್ತೇ. ಹುಷಾರ್ ರುದ್ರಯ್ಯ, ಇನ್ನೊಂದು ಸಲ ನೀನೇನಾದ್ರೂ ಇಂಥ ಪ್ರಯತ್ನ ಮಾಡಿದೆ ಪರಿಣಾಮ ನೆಟ್ಟಗಿರಲ್ಲ. ಏನಾಯ್ತಣ್ಣ? ಯಾಕಣ್ಣ? ಏಯ್, ಸರಿಯಾಗಿ ನೋಡ್ದೆ ತಾನೇ? ತೋಟದ ಮನೆಗೆ ಇದ್ದಿದ್ದು ಆ ಹುಡುಗರು ಅಲ್ವಂತೆ, ಅವ್ರ ಅಪ್ಪ ಅಂತೆ. ಇಲ್ಲಣ್ಣ, ವೀರಯ್ಯ ಸುಳ್ಳು ಹೇಳ್ತಾ ಇದ್ದಾನೆ. ನಾನೇ ನನ್ನ ಕಣ್ಣಾರ ನೋಡ್ದಣ್ಣ. ಮುಚ್ಚೋ ಬಾಯಿ, ಮಾತಾಡ್ಬೇಡ. ನಾನು ಈ ವಿಚಾರದಲ್ಲಿ ನಿನ್ನ ನಂಬಲ್ಲ, ಆ ವೀರಯ್ಯ ನಂಬ್ತೀನಿ. ಯಾಕಂದ್ರೆ ಯಾರ ಬಾಯಿಂದ ಬೇಕಾದ್ರೆ ಸುಳ್ಳು ಬರ್ಬೋದು, ಆದರೆ ವೀರಯ್ಯ ಸತ್ಯ ಹರಿಶ್ಚಂದ್ರ ಇದ್ದಂಗೆ. ಅವನ ಬಾಯಿಂದ ಸುಳ್ಳು ಬರಲ್ಲ. ನನ್ನ ಕಣ್ಣು ಮುಂದೆ ನಿಂತ್ಕೊಬೇಡ, ಹೊಟಾಗಿಲ್ಲಿದ್ದ. ಅಬ್ಬಾ, ಅಂತೂ ಬುದ್ಧಿ ಅವ್ರಿಗೆ ಇವರೆಲ್ಲ ಅಖಿಲಮ್ಮ ಅವ್ರ ಮನೆಗೆ ಹೋಗಿದ್ರು ಅನ್ನೋ ವಿಷಯ ಗೊತ್ತಾಗ್ಲಿಲ್ಲ. ದೇವ್ರ ದೊಡ್ಡವನು. ಈ ವಿಷಯ ಏನಾದರೂ ಗೊತ್ತಾಗಿದ್ದಿದ್ರೆ ನಮ್ಮನ್ನೆಲ್ಲ ಪುಟ್ಪಾಲ್ ಥರ ಒದ್ದು ಹೊರಗಡೆ ಹಾಕ್ಬಿಟ್ಟಿರೋರು. ಸರಿ, ಇವರೆಲ್ಲ ಯಾಕೆ ಇನ್ನೂ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ? ಹಾಂ, ಒಂದು ಫೋನ್ ಮಾಡಿಬಿಡೋಣ. ಓ, ಫೋನ್ ಚಾರ್ಜ್ಗೆ ಹಾಕಿದ್ದೆ ಅಲ್ವಾ? ದಡ್ಡ. ಅಯ್ಯೋ, ಮೊದಲು ಹೋಗಿ ಯಾರಿಗೂ ಗೊತ್ತಾಗ್ದಂಗೆ ಒಂದು ಫೋನ್ ಮಾಡೋಣ. ಜನನಿಯವರೇ, ನೀವು ಹಿಂದ್ಗಡೆ ಬಾಗಿಲಿಂದ ಬನ್ನಿ. ಸರಿ. ಜನನಿಯವ್ರ ತಂದೆಗೆ ನಾವು ಆ ಮನೆಗೆ ಹೋಗಿರೋ ಗೊತ್ತಾಗಿರಲ್ಲ ಅಲ್ವಾ? ಗೊತ್ತಾಗಿರಲ್ಲ ಪ್ರೀತು, ಆದ್ರೂ ಯಾರಿಗೂ ಅನುಮಾನ ಬರ್ದೇ ಇರೋ ಥರ ಇದ್ರೆ ಒಳ್ಳೇದು. ನನಗೆ ಸುಳ್ಳು ಹೇಳಿ ಮಣ್ಣಗಿಸ್ತಾರ, ಗುಂಡಿ ಆಗಿಸ್ತಾರ. ಇವತ್ತು ಅವರಿಬ್ಬರು ನಾನು ಸುಮ್ಮನೆ ಬಿಡಲ್ಲ. ಯಾರನ್ನು ಬಿಡಲ್ಲ ಅಂದಿದ್ದು? ಮತ್ತಿನ್ಯಾರನಕ್ಕ? ಪ್ರೀತು ಮತ್ತೆ ಕೆಲಸದವಳು ಪಾರ್ವತಿನ ಸೇರ್ಕೊಂಡು ನನ್ನನ್ನ ಹೆಂಗೆ ಯಾಮಾರಿಸಿದಾರೆ ಗೊತ್ತಾ? ಅವರು ಇವತ್ತು ಬಿಡಲ್ಲ. ಪ್ರೀತು, ಲೇ ಪಾರ್ವತಿ. ದಾಮಿನಿ, ಅವ್ರು ಯಾರು ಮನೇಲಿ ಇಲ್ಲ. ಆಗ್ಲೇ ಹೋಗಾಯ್ತಾ? ಮಾಡ್ತೀನಕ್ಕ, ಅವ್ರನ್ನ ಮಾತ್ರ ಬಿಡಲ್ಲ. ಎಷ್ಟು ಸುಳ್ಳು ಹೇಳಿ ನನ್ನನ್ನ ಯಾಮಾರಿಸಿದ್ದಾರೆ ಗೊತ್ತಾ? ಆ ಮನೆಗೆ ಹೋಗಿ ಅವ್ರಿಬ್ರಿಗೊಂದು ಗತಿ ಕಾಣಿಸ್ತೀನಿ. ನಿಂತ್ಕೋ. ಅರ್ಥ ಆಯ್ತಕ್ಕ, ಆ ಮನೆ ಕಡೆಗೆ ಮಾತ್ರ ಹೋಗಲ್ಲ. ಸರಿನಾ ಅಕ್ಕ? ಅಲ್ಲ ದಾಮಿನಿ, ಅವರನ್ನು ಚಿಕ್ಕ ಹುಡುಗರು ನಿಧಿಗಿದಿ ಅಂತ ತಮಾಷೆ ಮಾಡಿದ್ದಾರೆ. ಗೋವಿಂದ, ಅದನ್ನ ನಂಬ್ಕೊಂಡು ಅದನ್ನ ಹುಡುಕಕ್ ಹೋಗಿ ಈ ಅವಸ್ಥೆಯಲ್ಲಿ ವಾಪಸ್ ಬಂದಿದೆಯಲ್ಲ, ಏನ್ ಹೇಳ್ಬೇಕು ನಿಮ್ ಬುದ್ಧಿಗೆ? ನಿಮ್ಗೂ ವಿಷಯ ಗೊತ್ತಾಗೋಗ್ಬಿಡ್ತಾ ಭಾವ? ಅವರು ಸೀರಿಯಸ್ ಆಗಿ ಮಾತಾಡಿದ್ರು, ಅದಕ್ಕೆ ನಂಬಿ ಯಾಮಾರ್ಬಿಟ್ಟೆ. ಮನುಷ್ಯನ್ಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಈ ನೀತಿ ಪಾಠನ ಯಾರಿಗೆ ಹೇಳ್ತಿದ್ದೀರಾ ಭಾವ? ಇನ್ಯಾರ್ಗೆ ಹೇಳಿ? ಗೊತ್ತಾಯ್ತು ಬಿಡಿ ಭಾವ. ಇನ್ಮೇಲೆ ದುರಾಸೆಯಲ್ಲಿ ತೆಗೆದು ಬರೀ ರಾಸೆ ಅಲ್ಲಲ್ಲ ಆಸೆ ಮಾತ್ರ ಇಟ್ಕೊಳ್ತೀನಿ. ಸರಿನಾ ಭಾವ? ಕೇಕ್ ಎಲ್ಲಿ? ಎಲ್ಲ ಖಾಲಿ ಮಾಡಿಬಿಟ್ರಾ ಅಥವಾ ನನಗೂ ಸ್ವಲ್ಪ ಇಟ್ಟಿದ್ದೀರಾ? ಕೇಕ್ ಇದೆ, ನಿನ್ಗೋಸ್ಕರ ಇಟ್ಟಿದ್ದೀವಿ. ಮೊದಲು ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ಬಾ. ಥ್ಯಾಂಕ್ ಯು ಭಾವ, ಥ್ಯಾಂಕ್ ಯು ಸೋ ಮಚ್. ಭಾವ, ಕೇಕ್ ಎಲ್ಲಿ ಇಟ್ಟಿದ್ದೀರಾ? ಅಡುಗೆ ಮನೆಯಲ್ಲಿದೆ. ಅಯ್ಯೋ, ಥ್ಯಾಂಕ್ ಯು ಭಾವ. ಅಜಯ ಮಾವ,
ಏನಮ್ಮ ಜಾನಕಮ್ಮ ಪಾಯಸ ಮಾಡಿದ್ಯಾ? ಏನು ಸಮಾಚಾರ? ಮಾವ ಅದು ಸಿಹಿ ಮಾಡಿದ್ದಕ್ಕೂ ಕಾರಣ ಹೇಳಬೇಕಾ? ನಾನೇ ಮಾಡಿಸಿದ್ದು, ಸುಮ್ಮನೆ ಕುಡಿ. ವೀರಣ್ಣ ತಗೊಳ್ಳಿ ನಿಮಗೆ ಇಷ್ಟವಾದ ಪಾಯಸ ಮಾಡಿದ್ದೀನಿ. ಜಾನಕಮ್ಮ, ಪಾಯಸ ಯಾರು ಮಾಡಿದ್ದು? ನಾನು ಮಾಡಿದ್ದಲ್ಲ ಮಾವ. ಮಾಡೋಕ್ ಸಾಧ್ಯ ಇಲ್ಲ, ಮಾಡೋಕ್ ಸಾಧ್ಯನೇ ಇಲ್ಲ. ಈ ಪಾಕ ಅಖಿಲಾಂಡೇಶ್ವರಿದು. ಅದು ಅಜ್ಜಯ್ಯ ತಂದ್ಕೊಟ್ಟಿದ್ದು. ಹೌದು, ನಾನೇ ತಂದಿದ್ದು. ಏನೀಗ? ಇಪ್ಪತ್ತೈದು ವರ್ಷ ಆದಮೇಲೆ ಪ್ರೀತಿಯಿಂದ ಅಖಿಲ ನಿನ್ಗೋಸ್ಕರ ಮಾಡಿರೋ ಪಾಯಸ ನೀನು ಕುಡ್ದೆ ಚಲ್ ಬಿಟ್ಟಿಯಲ್ಲೋ. ನಿನಗೆ ಎಷ್ಟೇ ಹೇಳಿದ್ರು ಬುದ್ಧಿ ಬರಲ್ಲ. ಈ ಅಖಿಲಾಂಡೇಶ್ವರಿ ರಘು ನಮ್ಮ ಮನೆ ವಾತಾವರಣನೆಲ್ಲ ಕೆಡಿಸ್ಬಿಟ್ರು. ನಾನೇನು ಅನ್ಕೋತಾ ಇದ್ದೀನೋ ಅದೆಲ್ಲ ಆಗ್ತಾ ಇದೆ. ನಮ್ಮಪ್ಪ ಈ ರೀತಿ ನಡ್ಕೊಂಡಿದ್ದು ನಾನು ನೋಡೇ ಇಲ್ಲ. ದೇವಸ್ಥಾನಕ್ಕೆ ಹೋಗಿದ್ರಾ? ಹೌದು ಬುದ್ಧಿ. ಮನೆ ದೇವರ ದರ್ಶನ ಆಯ್ತಾ? ಆಯ್ತು ಬುದ್ಧಿ. ದೇವರ ದರ್ಶನ ಆಗಿದ್ರೆ ದೇವರ ಪ್ರಸಾದ ತಂದಿರ್ಬೇಕು. ಹಾಕು. ನಿಮ್ಮನ್ನೆಲ್ಲ ನಾನು ತುಂಬಾ ನಂಬ್ತಾ ಇದ್ದೆ. ತುಂಬಾ
ನೀವು ಯಾರ ಬಗ್ಗೆ ಕೇಳ್ತಿದ್ದೀರಾ ವೀರಣ್ಣ? 25 ವರ್ಷಗಳ ನಂತರ ಅಖಿಲಾಂಡೇಶ್ವರಿ ಗಂಡನ ಸಮೇತ ನಮ್ಮೂರಿನ ದೇವಸ್ಥಾನಕ್ಕೆ ಯಾಕೆ ಬಂದ್ಲು? ನನಗೆ ಗೊತ್ತಿಲ್ದಂಗೆ ಈ ಗಂಡ ಹೆಂಡತಿ ನಮ್ಮನೆಗೆ ಯಾಕೆ ಬಂದರು? ಇಷ್ಟು ವರ್ಷ ಇಲ್ಲದೆ ರುದ್ರಯ್ಯ ನನ್ನ ಮಗಳನ್ನು ಯಾಕೆ ಕೆಣಕ್ದ? ಈ ಅಖಿಲಾಂಡೇಶ್ವರಿಗೂ ರುದ್ರಯ್ಯನಿಗೂ ಏನು ಸಂಬಂಧ? ರುದ್ರಯ್ಯ ಯಾಕೆ ಇವ್ರಿಗೆ ಆಶ್ರಯ ಕೊಟ್ಟ? ಇಲ್ಲ, ದೊಡ್ಡ ಸಂಚು ನಡೀತಾ ಇದೆ. ಈ ದುಷ್ಟರೆಲ್ಲ ಒಟ್ಟಿಗೆ ಸೇರಿಕೊಂಡು ಅವರ ವಕ್ರ ದೃಷ್ಟಿನ ನನ್ನ ಕುಟುಂಬದ ಮೇಲೆ ಬೀರಿದ್ದಾರೆ. ಇವ್ರು ಯಾರು ನನ್ನ ಏನು ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನನ್ನ ಮಗನೂ ಏನೂ ಮಾಡೋಕ್ಕಾಗಲ್ಲ, ಅವನು ಮಿಲಿಟ್ರಿಯಲ್ಲಿದ್ದಾನೆ. ಉಳಿದಿರೋದು ಯಾರು? ನನ್ನ ಮಗಳು ಜನನಿ. ಹೌದು, ಇವರು ಜನನಿ ಮೇಲೆ ಗುರಿ ಇಟ್ಟಿದ್ದಾರೆ. ಅವಳಿಗೇನೋ ಕೇಡು ಮಾಡೋ ಥರ ನನಗೆ ಸೂಚನೆಗಳು ಕಾಣ್ತಾ ಇದೆ. ನನ್ನ ಮಗಳನ್ನು ನಾನು ರಕ್ಷಣೆ ಮಾಡಿಕೊಳ್ಬೇಕು. ನನ್ನ ಮಗಳನ್ನು ನಾನು ರಕ್ಷಣೆ ಮಾಡಿಕೊಳ್ಬೇಕು. ಹೌದು. ಅವ ಸದ್ಯ ಎಲ್ಲ ನಿರ್ವಿಘ್ನವಾಗಿ ಮುಗೀತು. ಬರ್ತಡೇ ಸೆಲೆಬ್ರೇಷನ್ಗೆ ತೋಟದ ಮನೆಗೆ ಹೋಗಿದ್ರಿ, ಅಲ್ಲೂ ಬಚಾವಾಗಿ ಬಂದಿದ್ದೀರಾ. ಇಷ್ಟೊತ್ತಲ್ಲಿ ಈಗ ಮನೆಗೆ ಬಂದಿದ್ದೀರಾ, ಇಲ್ಲೂ ಬಚಾವಾಗಿದ್ದೀರಾ ಅಂದ್ರೆ ನಮ್ಮ ಟೈಮ್ ಚೆನ್ನಾಗಿದೆ ಅಂತ ಅರ್ಥ. ಹಾಗೆ ನೋಡಬೇಕು ಅಂದರೆ ತಾತ ನಮ್ಮನ್ನು ಅಲ್ಲಿದ್ದು ಕಾಪಾಡಿದ್ದು. ಅವ್ರಿರ್ಲಿಲ್ಲ ಅಂದಿದ್ರೆ ನಮ್ಮ ಕತೆ ಅಷ್ಟೇ. ಏನು, ತಾತ ಆ ಮನೆಗೆ ಬಂದಿದ್ರಾ? ಹೌದು ರಾಜವಿಷ್ಣು, ತಾತ ಅಲ್ಲಿಗೆ ಬಂದಿದ್ರು. ನಾವು ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ಅವ್ರಿಗೆಲ್ಲ ಗೊತ್ತಾಯ್ತು. ಅಮ್ಮ ವಿಷಯ ಹೇಳಿದ್ರು. ದೊಡ್ಡ ಯಜಮಾನ್ರೆ, ಏನ್ ಹೇಳ್ತಾ ಇದ್ದೀರಾ? ನಿಜನಾ? ಹೌದು. ಏನಂದ್ರಿ ದೊಡ್ಡ ಯಜಮಾನ್ರೆ? ನಮ್ಗೆಲ್ರೂ ಒಪ್ಕೊಂಡ್ರು ಅಂದ್ರೆ. ರಾಜೇಶ್, ಯಾಕೆ ಏನಾಯ್ತು ನಿನ್ಗೆ ಈ ಥರ ಕುಣಿತಾ ಇದೆಯಾ? ಇನ್ನೇನ್ ಚಿಕ್ಕ ಯಜಮಾನ್ರೆ, ಎಂತ ಹ್ಯಾಪಿ ನ್ಯೂಸ್ ಹೇಳ್ತಿದ್ದೀರಾ. ಇನ್ಮೇಲಿಂದ ನಾನು ಎಲ್ ಬೇಕಾದ್ರೂ ಹೋಗ್ಬೋದು, ಎಲ್ ಬೇಕಾದ್ರೂ ಬರ್ಬೋದು. ಅಂದ್ರೆ ನನ್ನ ಅಜ್ಜಿ ಅಲ್ಲ ರಾಜವಿಷ್ಣು ಅನ್ನೋ ವಿಷಯ ತಾತಂಗೆ ಗೊತ್ತಾಗಿದೆಯಲ್ಲ. ಸಾರಿ ರಾಜವಿಷ್ಣು, ನಿಮ್ಮ ವಿಷಯ ಅಲ್ಲಿ ಡಿಸ್ಕಸ್ಸೇ ಆಗಲಿಲ್ಲ. ಹೋಗಿ ದೊಡ್ಡ ಯಜಮಾನ್ರೆ, ಬರೀ ನಿಮ್ ವಿಷಯ ಹೇಳ್ಬಿಟ್ಟು ನೀವೆಲ್ಲ ಒಂದಾಗ್ಬಿಟ್ರಾ? ನಾನ್ ಮಾತ್ರ ಇದೇ ಅಜ್ಜಿ ಗೆಟಪ್ಪಲ್ಲಿ ಎಣಗಾಡ್ಬೇಕಾ? ಇದೆಲ್ಲ ಆಗಲ್ಲ. ನಾನು ನಾಳೆನೆ ತಾತನ ಹತ್ರ ಹೋಗಿ ನಾನು ನಿಮ್ ಕಲ್ಪನಾ ಅಲ್ಲ, ನಾನು ರಾಜವಿಷ್ಣು ಅಂತ ಹೇಳ್ಬಿಡ್ತೀನಿ. ಏಯ್, ಆ ಥರ ಎಲ್ಲ ಮಾಡ್ಬೇಡ ರಾಜವಿಷ್ಣು. ಫಸ್ಟ್ ಇವಾಗ ಡ್ರಾಮಾ ಹೆಂಗ್ ನಡ್ಕೊಂಡು ಹೋಗ್ತಿದೆ ನಿಂದು, ಹಂಗೆ ನಡ್ಕೊಂಡು ಹೋಗ್ಲಿ. ಮೊದಲೇ ನೀನು ಕಪ್ಪಿಚ್ಚಷ್ಟೇ, ಆಮೇಲೆ ನೀನು ಅಜ್ಜಿ ಎಲ್ಲ ಅನ್ನೋ ವಿಷಯ ತಾತಂಗೆ ಗೊತ್ತಾಗಿ, ಆಮೇಲೆ ಅದು ಜನನಿಯರು ಅಪ್ಪಂಗೆ ಗೊತ್ತಾದ್ರೆ ದೊಡ್ಡ ಪ್ರಾಬ್ಲಮ್ ಆಗಿ ನಾವೆಲ್ಲ ಸಿಗಾಕೊಂಡ್ಬಿಡ್ತೀವಿ ಅಷ್ಟೇ. ಇಲ್ಲ ಆಗಲ್ಲ ಚಿಕ್ಕ ಯಜಮಾನ್ರೆ. ಹೌದು ರಾಜವಿಷ್ಣು, ಪ್ರೀತು ಹೇಳ್ತಾ ಇರೋದು ಕರೆಕ್ಟ್. ಇನ್ನೊಂದು ಸ್ವಲ್ಪ ದಿನ ಅಲ್ಲಿವರೆಗೂ ನೀವು ಅಜ್ಜಿ ಥರನೇ ಆ್ಯಕ್ಟ್ ಮಾಡಿ ನನಗೋಸ್ಕರ, ಪ್ಲೀಸ್. ಈ ಹಳ್ಳಿಗೆ ಬರೋಕ್ಕಿಂತ ಮುಂಚೆನೂ ಇದೇ ಥರ ಸೆಂಟಿಮೆಂಟಲ್ ಆಗಿ ಹೇಳಿ ಲಾಕ್ ಮಾಡಿದ್ರಿ. ಈಗಲೂ ಅದೇ ಥರ ಹೇಳಿ ಲಾಕ್ ಮಾಡ್ತಾ ಇದ್ದೀರಾ? ಆಯಿತು ಬಿಡಿ, ನಿಮ್ಮ ಮಾತಿಗೆ ನಾನು ಒಪ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ರಾಜವಿಷ್ಣು. ಅದು ಸರಿ, ಚಿಕ್ಕ ಯಜಮಾನ್ರು ಮತ್ತು ಜನನಿ ಮೇಡಮ್ ಲವ್ ಸ್ಟೋರಿ ಕೇಳಿ ತಾತನ ರಿಯಾಕ್ಷನ್ ಏನಿತ್ತು? ನಿನ್ಗಿಂತ ಬೆಸ್ಟ್ ಗಂಡ ಜನನಿ ಯಾರು ಸಿಗ್ತಾರೆ ಅಂತ ಖುಷಿ ಆದ್ರು. ನೀವು ಬಿಡಿ ಚಿಕ್ಕ ಯಜಮಾನ್ರೆ, ಎಲ್ಲೋದ್ರೂ ಸಲ್ತೀರಾ, ಎಲ್ಲೋದ್ರೂ ಗೆಲ್ತೀರಾ. ಅದ್ ಸರಿ ದೊಡ್ಡ ಯಜಮಾನ್ರೆ, ನೀವು ಪಾರ್ವತಿ ಗಂಡ ಹೆಂಡತಿ ಅಲ್ಲ ಅಂತ ತಾತಂಗೆ ಗೊತ್ತಾದ್ಮೇಲೆ ತಾತ ಏನಂದ್ರು? ಯಾಕೆ ಅಂದ್ರೆ ಯಾವಾಗ್ಲೂ ನಿಮ್ಮಿಬ್ರನ್ನ ಮೇಡ್ ಫಾರ್ ಈಚ್ ಅದರ್ ಅಂತಿದ್ರಲ್ಲ, ಅದಕ್ಕೆ ಕೇಳಿದೆ. ಅಯ್ಯೋ, ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅನ್ನೋ ವಿಷಯ ಹೇಳಕ್ ಮರ್ತೇ ಹೋಯ್ತಲ್ಲ. ನಾಳೆ ಬೆಳಗ್ಗೆನೇ ಹೋಗಿ ಹೇಳ್ಬಿಡ್ತೀನಿ ಅಲ್ವಾ ಪಾರ್ವತಿ? ಫ್ರೆಂಡ್ಸ್, ಪ್ರೀತು ಮತ್ತೆ ಪಾರ್ವತಿ ನಿಧಿ ಇದೆ ಅಂತ ಸುಳ್ಳು ಹೇಳಿ ನನ್ನ ತೋಟಕ್ಕೆ ಯಾಕೆ ಕಳಿಸಿದ್ರು? ಇಲ್ಲೇನೋ ನಡೀತಿದೆ. ಹಾ, ಅವ್ರು ಮಾಡೋ ಪ್ಲ್ಯಾನ್ ನನಗೆ ಗೊತ್ತಾದ್ರೆ ಕಲ್ಲು ಹಾಕ್ಬಿಡ್ತೀನಿ ಅಂತ ಈ ರೀತಿ ಮಾಡಿದ್ದಾರೆ. ಆದರೂ ಆದಿತ್ಯ ಮತ್ತು ಪಾರ್ವತಿ ಆ ಮನೇಲಿ
ಒಳ್ಳೆ ಗಂಡ ಹೆಂಡತಿ ಥರ ನ್ಯೂನ್ಯವಾಗಿ ಸೆಟ್ಲ್ ಆಗಿದಾರಲ್ಲ, ಅದು ನೋಡಿನೂ ಅಕ್ಕ ಯಾಕೆ ಸುಮ್ಮನಿದ್ದಾರೆ? ಅದು ಅಲ್ಲದೆ ಭಾವನ ಜೊತೆ ಅಕ್ಕ ಬಂದು ಇಲ್ಲೇ ಯಾಕೆ ಸೆಟ್ಲ್ ಆಗಿದ್ದಾರೆ? ಏನು ಕಾರಣ ಇರ್ಬೋದು? ಸಾಲದಕ್ಕೆ ಅಕ್ಕ ನೋಡ್ಕೊಂಡು ಆ ಅಪ್ಪನ ಮನೆಗೆ ಹೋಗಿದ್ನಲ್ಲ, ಅಕ್ಕನ ಹೆಸರು ಕೇಳಿದ ತಕ್ಷಣ ಗುರ್ರ ಅಂತ ನನ್ನ ಮೇಲೆ ಯಾಕೆ ಹಂಗೆ ಎಗರಾಡ್ದ? ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಇಲ್ಲಿ ಏನೋ ನಡೀತಿದೆ ಅಂತ ಗೊತ್ತಾಗ್ತಿದೆ. ಆದರೆ ವಿಷಯ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಹೆಂಗೆ ತಿಳ್ಕೊಳ್ಳೋದು? ಹಾಂ, ಒಳ್ಳೆ ಐಡಿಯಾ. ಈ ವಿಷಯನ ಗುರೂಜಿ ಹತ್ರ ಡಿಸ್ಕಸ್ ಮಾಡಿದ್ರೆ ಏನಾದರೂ ಒಂದು ಸಜೆಷನ್ ಕೊಟ್ಟೇ ಕೊಡ್ತಾರೆ. ಈಗಲೇ ಫೋನ್ ಮಾಡಿಬಿಡ್ತೀನಿ. ಗುರೂಜಿ ಅಂದ್ರೆ ಯಾರು? ನಿನ್ನೇ ಕೇಳ್ತಿರೋ ದಾಮಿನಿ, ಗುರೂಜಿ ಅಂದ್ರೆ ಯಾರು? ಅವ್ರಿಗೆ ಯಾಕೆ ಫೋನ್ ಮಾಡಬೇಕು? ಅಯ್ಯಯ್ಯೋ, ಅನುಷ್ಕಾನೇ ಗುರೂಜಿ ಅಂತ ಭಾವಂಗೆ ಏನಾದ್ರೂ ಗೊತ್ತಾಗೋಗ್ಬಿಡ್ತಾ? ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ. ಬಾಯ್ ಬಿಡು. ಭಾವ, ಅದು ಗುರೂಜಿ ಅಂದರೆ ಅದೇ ಗುರೂಜಿ ಅಂದ್ರೆ ಯಾರು ಅಂತ ಕೇಳ್ತಾ ಇದ್ದೀನಿ. ಈ ಗುರೂಜಿ ಆಧ್ಯಾತ್ಮಿಕದಲ್ಲಿ ತುಂಬ ಸ್ಪೆಷಲ್ಲು. ಇವರು ಒಂದು ತಿಂಗಳಲ್ಲಿರ್ತಾರೆ, ಒಂದು ತಿಂಗಳು ಚೆನ್ನೈಲಿರ್ತಾರೆ. ಅಂದರೆ ಅವ್ರು ಕನ್ನಡದವರೇ. ನನಗೇನಾದರೂ ಸಮಸ್ಯೆ ಇದ್ದಾಗ ನಾನು ಅವ್ರಿಗೆ ಫೋನ್ ಮಾಡ್ತೀನಿ, ಅವ್ರು ನನಗೆ ಸೊಲ್ಯೂಷನ್ ಹೇಳ್ತಾರೆ. ಈಗಲೂ ಏನೋ ಸಮಸ್ಯೆ ಬಂದಿತ್ತು, ಅದಕ್ಕೆ ಕಾಲ್ ಮಾಡೋಣ ಅಂತ ತಿರುಗದೆ ನೀವು ದರ್ಶನ ಕೊಟ್ರಿ. ನೀನು ಇಲ್ಲಿದ್ದಷ್ಟು ನಮಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ನಾಳೆ ಬೆಳಗ್ಗೆನೆ ನೀನು ಊರಿಗೆ ಹೊರಡು. ಭಾವ, ಏನು ಹೇಳ್ತಿದ್ದೀರಾ ಭಾವ? ನಿಮ್ಮನ್ನು ಅಕ್ಕನ್ನು ನೋಡಬೇಕು, ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಅಲ್ಲಿಂದ ಓಡೋಡ್ ಬಂದರೆ ನೀವೇನು ಭಾವ ಹೋಗು ಅಂತ ಹೇಳ್ತೀರಲ್ಲ? ನಿಮಗೆ ಇದು ನ್ಯಾಯ ಅನ್ಸುತ್ತಾ? ಅಕ್ಕನ ಕರೀರಿ, ನಾನು ಅಕ್ಕನ ಹತ್ರನೇ ಮಾತಾಡ್ತೀನಿ. ಅಖಿಲ ಇದ್ದಿದ್ರೆ ಇಷ್ಟು ಮಾತಾಡೋಕ್ಕೂ ಬಿಡ್ತಿರ್ಲಿಲ್ಲ. ಈಗಲೇ ಮನೆಯಿಂದ ಆಚೆ ಹಾಕ್ತಿದ್ಲು. ಜಾಸ್ತಿ ಮಾತಬೇಡ. ನಾಳೆ ಬೆಳಗ್ಗೆ ನೀನು ಇಲ್ಲಿರಲ್ಲ ಅಷ್ಟೇ. ನೀವು ಹೋಗು ಅಂದ ತಕ್ಷಣ ನಾನು ಹೋಗ್ಬಿಡ್ತೀನಾ? ಇಲ್ಲಿ ಹೆಂಗಿರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಭಾವ. ನಿಮ್ಮ ಮನೆಗೆ ಸೊಸೆಯಾಗಿ ಬಂದು ಇಷ್ಟು ವರ್ಷ ಆಯಿತು, ನನ್ನನ್ನು ಇನ್ನೂ ಅರ್ಥ ಮಾಡ್ಕೊಂಡಿಲ್ವಲ್ಲ ಭಾವ? ಆಹಾ, ಅದೆಂಗ್ ಸಾಧ್ಯ ದೊಡ್ಡ ಯಜಮಾನ್ರೆ? ನನ್ನ ವಿಷಯ ಮಾತ್ರ ಹೇಳ್ದೆ, ನಿಮ್ಮ ವಿಷಯ ಮಾತ್ರ ಹೇಳ್ತೀರಾ? ನಾನು ಹೆಂಗೆ ಅಜ್ಜಿಗೆ ಟಾಪ್ ಹಾಕೊಂಡು ಡ್ರಾಮಾ ಮಾಡ್ತಿದ್ದೀನೋ ಹಂಗೆ ನೀವಿಬ್ರು ಗಂಡ ಹೆಂಡತಿ ಅಂತ ಡ್ರಾಮಾ ಮಾಡಬೇಕು. ನನಗೊಂದು ನ್ಯಾಯ, ನಿಮ್ಗೊಂದು ನ್ಯಾಯನಾ? ಇದನ್ನ ನಾನು ಖಂಡಿಸ್ತೀನಿ. ಬೇಕೇ ಬೇಕು, ನ್ಯಾಯ ಬೇಕು. ಚಿಕ್ಕ ಯಜಮಾನ್ರೆ, ನೀವು ಸಪೋರ್ಟ್ ಮಾಡಬೇಕು. ರಾಜ್ ವಿಷ್ಣು, ಸ್ವಲ್ಪ ನನ್ನ ಮಾತು ಕೇಳಿ. ಇಲ್ಲ ದೊಡ್ಡ ಯಜಮಾನ್ರೆ, ನಾನು ನಿಮ್ಮ ಮಾತು ಕೇಳಲ್ಲ. ಚಿಕ್ಕ ಯಜಮಾನ್ರೆ, ನೀವೇ ಸ್ವಲ್ಪ ಹೇಳಿ. ಬ್ರೋ ಹೋಗ್ಲಿ ಬಿಡು, ಅವನು ಅಷ್ಟೊಂದು ಕೇಳ್ಕೊಳ್ತಿದ್ದಾನೆ. ಓಕೆ ಅಂದ್ಬಿಡು. ಇಷ್ಟು ದಿನನೇ ಗಂಡ ಹೆಂಡತಿ ಥರ ಆ್ಯಕ್ಟ್ ಮಾಡಿದ್ದೀರಾ, ಇನ್ನು ಸ್ವಲ್ಪ ದಿನ ತಾನೇ ಹಾಗೆ ಆ್ಯಕ್ಟ್ ಮಾಡಿಬಿಡಿ ಅಲ್ವಾ ಪಾರ್ವತಿ? ಸರಿ ಸರಿ ಸರಿ, ನೀವು ಹೇಳ್ದಾಗೆ ಆಗಲಿ. ನಾವಿಬ್ರು ಗಂಡ ಹೆಂಡತಿ ಆಗೇ ಇರ್ತೀವಿ.